ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ಮಹೇಶ್ KS. ಇಂದಿನ ಈ ತರಗತಿಗಳಲ್ಲಿ ಮುಂಬರ್ತಕ್ಕಂತಹ ಬ್ಯಾಂಕ್ ಎಕ್ಸಾಮ್ಗಳಲ್ಲಿ ಕೇಳುವಂತಹ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ ಅಥವಾ ಡೈರೆಕ್ಷನ್ ಕಾನ್ಸೆಪ್ಟ್ಸ್ ಏನಿದೆ ಅದರ ಬೇಸ್ ಮೇಲೆ ನಾನು ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ಮುಂಬರ್ತಕ್ಕಂತಹ ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು, ಅದು ನಿಮ್ಮ IBPS ಅಲ್ಲಿ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ SSC ಆಗಿರ್ಬೋದು ಅಥವಾ ನಬಾರ್ಡ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ಇದೆ ಆ ನಬಾರ್ಡ್ ಎಕ್ಸಾಮ್ ಆಗಿರ್ಬೋದು ಅಥವಾ ಯಾವುದೇ ESIC ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲೂ ಕೂಡ ನಿಮಗೆ ಡೈರೆಕ್ಷನ್ ಕ್ವಶನ್ಸ್ ಕೇಳ್ತಾರೆ. ಹಾಗಾಗಿ ಆ ಡೈರೆಕ್ಷನ್ ಕ್ವಶನ್ಸ್ ಕೂಡ ನೀವು ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಿಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದರೆ ಇವತ್ತು ಈ ಡೈರೆಕ್ಷನ್ ಸೀಕ್ವೆನ್ಸ್ ಪಾರ್ಟ್ 1 ಅಲ್ಲಿ ನಾನು ಕೆಲವೊಂದು ಕ್ವಶನ್ಸ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ಕೂಡ ನಿಮಗೆ ಮುಂಬರ್ತಕ್ಕಂತಹ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅದೇ ರೀತಿ ನಾವು ಫಸ್ಟ್ ಕ್ವಶನ್ಸ್ ನೋಡೋದಾದ್ರೆ ನಿಮಗೆ ಡೈರೆಕ್ಷನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್ ಕೇಳಿರ್ತಾರೆ. ಕೆಲವೊಂದು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಆ ಡೈರೆಕ್ಷನ್ಸ್ ಏನು ಹೇಳಿದ್ದಾರೆ ಅದರ ಪ್ರಕಾರ ಕ್ವಶನ್ಸ್ ಕೇಳ್ಬೋದು, ಅಥವಾ 1 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ಬೋದು, 3 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ಬೋದು, 5 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳ್ಬೋದು. ಸೊ 1 ಮಾರ್ಕ್ಸಿಗೆ ಕ್ವಶನ್ಸ್ ಕೇಳಿದ್ರೆ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. 2 to 3 ಮಾರ್ಕ್ಸಿಗೆ ಕೇಳಿದ್ರೆ ನಿಮಗೆ ಆ ಕ್ವಶನ್ಸ್ಗೆ ಸೆಟ್ ಆಫ್ ಕ್ವಶನ್ಸ್ ಇರುತ್ತೆ, ಅದರಲ್ಲಿ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ. ಆ ಬೇಸ್ಡ್ ಆನ್ ದಟ್ ಡೈರೆಕ್ಷನ್ ಮೇಲೆ ನೀವು ಕ್ವಶನ್ಸ್ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇನ್ ಕೇಸ್ ನಿಮಗೆ 5 ಮಾರ್ಕ್ಸ್ ಕೊಟ್ಟರು ಕೂಡ ಅಲ್ಲೂ ಕೂಡ ಸೆಟ್ ಆಫ್ ಡೈರೆಕ್ಷನ್ಸ್ ಇರುತ್ತೆ. ಆ ಡೈರೆಕ್ಷನ್ ಬೇಸ್ ಮೇಲೆ ನೀವು ಕ್ವಶನ್ಸ್ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇವತ್ತು ನಾನು 2 to 3 ಮಾರ್ಕ್ಸ್ಗೆ ಅಥವಾ 1 ಮಾರ್ಕ್ಸ್ಗೆ ಎಲ್ಲ ರೀತಿಯ ಕ್ವಶನ್ಸ್ ಕೂಡ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಕ್ವಶನ್ಸ್ ನೋಡೋದಾದ್ರೆ ಇಲ್ಲಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಈ ಡೈರೆಕ್ಷನ್ಸ್ ಬೇಸ್ ಮೇಲೆ ನಿಮಗೆ ನೆಕ್ಸ್ಟ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಆ ಡೈರೆಕ್ಷನ್ಸ್ ಏನು ಹೇಳಿದ್ದಾರೆ ಅದರ ಬೇಸ್ ಮೇಲೆ ನಾವು ಕ್ವಶನ್ಸ್ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಡೈರೆಕ್ಷನ್ಸ್ ನೋಡೋದಾದ್ರೆ ಪಾಯಿಂಟ್ A ಈಸ್ 7 ಮೀಟರ್ ಟುವರ್ಡ್ಸ್ ದಿ ವೆಸ್ಟ್ ಆಫ್ ಪಾಯಿಂಟ್ B ಅಂತ ಹೇಳಿದ್ದಾರೆ. ಸೊ ಯಾಕಂದ್ರೆ ಆ ಡೈರೆಕ್ಷನ್ ಬೇಸ್ ಮೇಲೆ ನಾನು ಕ್ವಶನ್ಸ್ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ B ಈಸ್ 3 ಮೀಟರ್ ಟುವರ್ಡ್ಸ್ ದಿ ನಾರ್ತ್ ಆಫ್ ಪಾಯಿಂಟ್ C ಅಂತ ಇದೆ. ಅದೇ ರೀತಿ ಪಾಯಿಂಟ್ D ಈಸ್ 4 ಮೀಟರ್ ಟುವರ್ಡ್ಸ್ ವೆಸ್ಟ್ ಆಫ್ ಪಾಯಿಂಟ್ C ಅಂತ ಇದೆ. ಸೊ ಈ ಕ್ವಶನ್ ಡೈರೆಕ್ಷನ್ಸ್ ಏನಿದೆ ಅದರ ಬೇಸ್ ಮೇಲೆ ನಾನು ಈ ಕ್ವಶನ್ಸ್ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಯಾಕಂದ್ರೆ A ಪರ್ಸನ್ ವಾಕ್ಸ್ 3 ಮೀಟರ್ ಟುವರ್ಡ್ಸ್ ನಾರ್ತ್ ಫ್ರಮ್ ಪಾಯಿಂಟ್ D ಏನೋ ಒಂದು ಕಂಡೀಷನ್ಸ್ ಹೇಳಿದ್ದಾರೆ. ಬಟ್ ಫಸ್ಟ್ ನಾನು ಈ ಕ್ವಶನ್ಸ್ ಡೈರೆಕ್ಷನ್ಸ್ ಏನು ಕೊಟ್ಟಿದ್ದಾರೋ ಅದ್ರ ಪ್ರಕಾರ ನಾನು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಹೇಳಿರುವಂಥದ್ದು ಪಾಯಿಂಟ್ A ಈಸ್ 7 ಮೀಟರ್ ಟುವರ್ಡ್ಸ್ ದಿ ವೆಸ್ಟ್ ಆಫ್ ಪಾಯಿಂಟ್ B ಅಂತ ಹೇಳಿದ್ದಾರೆ. ಅಂದ್ರೆ ಪಾಯಿಂಟ್ B ಇಂದ ವೆಸ್ಟಿಗೆ A ಅನ್ನುವಂತಹ ಪಾಯಿಂಟ್ 7 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. A ಈಸ್ 7 ಮೀಟರ್ ಟುವರ್ಡ್ಸ್ ದಿ ವೆಸ್ಟ್ ಆಫ್ ಪಾಯಿಂಟ್ B. ಸೊ ನಾನು ಪಾಯಿಂಟ್ B ನ ಇಲ್ಲಿ ಬರಿತೀನಿ. ಸೊ ಇಲ್ಲಿಂದ 7 ಮೀಟರ್ ವೆಸ್ಟಿಗೆ ಪಾಯಿಂಟ್ A ಇರಬೇಕು ನಿಮಗೆ. ಸೊ 7 ಮೀಟರ್ ಪಾಯಿಂಟ್ A ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನೆಕ್ಸ್ಟ್ ಹೇಳಿರುವಂಥದ್ದು ಅವರು ಪಾಯಿಂಟ್ B ಈಸ್ 3 ಮೀಟರ್ ಟುವರ್ಡ್ಸ್ ದಿ ನಾರ್ತ್ ಆಫ್ ಪಾಯಿಂಟ್ C ಅಂತ ಹೇಳಿದ್ದಾರೆ. ಅಂದರೆ ಪಾಯಿಂಟ್ C ಏನಿದ್ದಾರೆ ಆ C ಇಂದ 3 ಮೀಟರ್ ನಾರ್ತ್ ಅಲ್ಲಿ ನಿಮಗೆ ಪಾಯಿಂಟ್ B ಇರಬೇಕಾಗತ್ತೆ. ಸೊ ಹಾಗಾದರೆ ನೀವು C ನ ಬರೆದ್ರೆ C ಯ ನಾರ್ತ್ ಅಂದರೆ ಸೊ ನೀವು C ನ ಇಲ್ಲಿ ಬರಿಬೋದು. ಇಲ್ಲಿ 3 ಮೀಟರ್ ಡಿಸ್ಟೆನ್ಸ್ ಬರುತ್ತೆ ನಿಮಗೆ. ಸೊ ಅವ್ರು ಹೇಳಿರುವಂಥ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಯಾಕಂದರೆ ಪಾಯಿಂಟ್ B ಈಸ್ 3 ಮೀಟರ್ ಟುವರ್ಡ್ಸ್ ದಿ ನಾರ್ತ್ ಆಫ್ ಪಾಯಿಂಟ್ C ಅಂತ ಹೇಳಿದ್ದಾರೆ. ಸೊ C ಸೌತ್ ಡೈರೆಕ್ಷನ್ ಇದ್ದಾನೆ, ನಾರ್ತ್ ಅಲ್ಲಿ B ಇದ್ದಾನೆ. ಯಾಕಂದ್ರೆ ನಿಮಗೆ ಡೈರೆಕ್ಷನ್ ಸಾಲ್ವ್ ಮಾಡ್ಬೇಕಾದ್ರೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಗೊತ್ತಿರಬೇಕಾಗತ್ತೆ. ಸೊ ಯಾರಾದರೂ ಫ್ರೆಶರ್ಸ್ ಇದ್ರೆ ಸೊ ನೀವು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಏನಿದೆ ಅದನ್ನ ಒಂದು ಸೈಡಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇದು ನಿಮ್ಮ ಈಸ್ಟ್ ಆಗುತ್ತೆ, ಇದು ವೆಸ್ಟ್ ಆಗುತ್ತೆ, ಇದು ನಾರ್ತ್ ಆಗುತ್ತೆ, ಇದು ಸೌತ್ ಆಗುತ್ತೆ. ಸೊ ನಾನು ಆ ಡೀಟೇಲ್ಸನ್ನ ಇಲ್ಲಿ ಡಿಸ್ಕಸ್ ಮಾಡೋದಿಲ್ಲ, ಡೈರೆಕ್ಟ್ ಆಗಿ ನಾನು ಕ್ವಶನ್ಸನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ಸೊ ಅದರಲ್ಲಿ ನಿಮಗೆ ನೆಕ್ಸ್ಟ್ ಗೊತ್ತಿರುತ್ತೆ ನಾರ್ತ್ ಮತ್ತು ಈಸ್ಟ್ ನಡುವೆ ಬಂತು ಅಂದರೆ ಇದು ನಾರ್ತ್ ಈಸ್ಟ್ ಆಗುತ್ತೆ. ಸೊ ಇದು ಸೌತ್ ಈಸ್ಟ್ ಆಗುತ್ತೆ, ಇದು ಸೌತ್ ವೆಸ್ಟ್ ಆಗುತ್ತೆ, ಇದು ನಿಮಗೆ ನಾರ್ತ್ ವೆಸ್ಟ್ ಆಗುತ್ತೆ. ಇದು ಕೂಡ ಗೊತ್ತಿರಬೇಕು. ಸೊ ಇಲ್ಲಿ C ಅನ್ನುವಂಥದ್ದು B ಇಂದ ಸೌತಿಗೆ ಇರಬೇಕು ಅಥವಾ B ಅನ್ನೋನು C ಇಂದ ನಾರ್ತಿಗೆ 3 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ನೆಕ್ಸ್ಟು ಪಾಯಿಂಟ್ D ಈಸ್ 4 ಮೀಟರ್ ಟುವರ್ಡ್ಸ್ ವೆಸ್ಟ್ ಆಫ್ ಪಾಯಿಂಟ್ C ಅಂತ ಹೇಳಿದ್ದಾರೆ. ಅಂದರೆ ಪಾಯಿಂಟ್ C ಇಂದ 4 ಮೀಟರ್ ವೆಸ್ಟಿಗೆ ಪಾಯಿಂಟ್ D ಇರಬೇಕು. ಪಾಯಿಂಟ್ D ಈಸ್ 4 ಮೀಟರ್ ಟುವರ್ಡ್ಸ್ ವೆಸ್ಟ್ ಆಫ್ ಪಾಯಿಂಟ್ C ಅಂತ ಹೇಳಿರೋದ್ರಿಂದ ಪಾಯಿಂಟ್ C ಇಂದ ವೆಸ್ಟಿಗೆ 4 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಪಾಯಿಂಟ್ D ಇರಬೇಕಾಗತ್ತೆ. ಸೊ ಇದು ನಿಮಗೆ ಕೊಟ್ಟಿರ್ತಕ್ಕಂತಹ ಡೈರೆಕ್ಷನ್ಸ್. ಇದರ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ ಹೇಳಿದರೆ ಆ ಕ್ವಶನ್ಸ್ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಕ್ವಶನ್ ನೋಡೋದಾದ್ರೆ ಎ ಪರ್ಸನ್
ವಾಕ್ಸ್ 3 ಮೀಟರ್ ಟುವರ್ಡ್ಸ್ ದಿ ನಾರ್ತ್ ಫ್ರಮ್ ಪಾಯಿಂಟ್ ಡಿ. ಪಾಯಿಂಟ್ ಡಿ ಇಂದ 3 ಮೀಟರ್ ನಾರ್ತ್ ಡೈರೆಕ್ಷನ್ ಅಲ್ಲಿ ಒಬ್ಬ ಪರ್ಸನ್ ವಾಕ್ ಮಾಡ್ತಾನೆ. ಸೊ ಪಾಯಿಂಟ್ ಡಿ ಇದೆ, ಸೊ ಅಲ್ಲಿಂದ 3 ಮೀಟರ್ ಅಂದ್ರೆ ಇದು ಎರಡು ಕೂಡ ನಿಮಗೆ ಸೇಮ್ ಡಿಸ್ಟೆನ್ಸೇ ಬರುತ್ತೆ. ಸೊ ಇಲ್ಲಿ 3 ಮೀಟರ್ ಡಿಸ್ಟೆನ್ಸ್ ಇದೆ. ಪಾಯಿಂಟ್ ಡಿ ಇಂದ ಒಬ್ಬ ಪರ್ಸನ್ ಸ್ಟಾರ್ಟ್ ಮಾಡ್ತಾನೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ನಿಮಗೆ ನಾರ್ತ್ ಅಂದರೆ ಸೇಮ್ ಡಿಸ್ಟೆನ್ಸ್ ಆಗುತ್ತೆ. ನೆಕ್ಸ್ಟು ನಾರ್ತ್ ಫ್ರಮ್ ಪಾಯಿಂಟ್ ಡಿ ಆಯಿತು. ಆ್ಯಂಡ್ ರೀಚಸ್ ಪಾಯಿಂಟ್ ಇ ಅಂತ ಹೇಳಿದ್ದಾರೆ. ಸೊ ಈ ಪಾಯಿಂಟಿಗೆ ರೀಚ್ ಆಗ್ತಾನೆ. ಹಾಗಾದರೆ ಈ ಪಾಯಿಂಟ್ ಏನಿದೆ ಇದನ್ನು ನೀವು ಇ ಅಂತ ತಗೊಳ್ಬೋದು. ಸೊ ಪಾಯಿಂಟ್ ಇ ಆಗುತ್ತೆ ಅದು. ನೆಕ್ಸ್ಟು ಹೌ ಫಾರ್ ಆ್ಯಂಡ್ ಟುವರ್ಡ್ಸ್ ವಿಚ್ ಡೈರೆಕ್ಷನ್ ವಿಲ್ ಹಿ ಹ್ಯಾವ್ ಟು ವಾಕ್ ಟು ರೀಚ್ ಪಾಯಿಂಟ್ ಎ. ಸೊ ಅವನು ಪಾಯಿಂಟ್ ಎನ ರೀಚ್ ಮಾಡಬೇಕು ಅಂದರೆ ನಿಮಗೆ ಯಾವ ಡೈರೆಕ್ಷನಲ್ಲಿ ವಾಕ್ ಮಾಡಬೇಕು ಅಥವಾ ಹೌ ಫಾರ್. ಸೊ ಇದು ಕೂಡ ಇಂಪಾರ್ಟೆಂಟ್ ನಿಮಗೆ, ಯಾಕಂದರೆ ಹೌ ಫಾರ್ ಅಂತ ಹೇಳಿರೋದ್ರಿಂದ ಡಿಸ್ಟೆನ್ಸ್ ಕೂಡ ಗೊತ್ತಿರಬೇಕಾಗತ್ತೆ. ಹೌ ಫಾರ್ ಆ್ಯಂಡ್ ವಿಚ್ ಡೈರೆಕ್ಷನ್ಸ್, ಯಾಕಂದರೆ ಎಕ್ಸಾಮಲ್ಲಿ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಯಾಕಂದರೆ ಹೌ ಫಾರ್ ಆ್ಯಂಡ್ ವಿಚ್ ಡೈರೆಕ್ಷನ್ ಹೇಳಿರೋದ್ರಿಂದ ಡೈರೆಕ್ಷನ್ ಮತ್ತು ಡಿಸ್ಟೆನ್ಸ್ ಎರಡೂ ಗೊತ್ತಿರಬೇಕಾಗತ್ತೆ. ಓನ್ಲಿ ಹೌ ಫಾರ್ ಅಂತ ಹೇಳಿದರೆ ಡಿಸ್ಟೆನ್ಸ್ ಮಾತ್ರ ಗೊತ್ತಿರಬೇಕಾಗತ್ತೆ. ವಿಚ್ ಡೈರೆಕ್ಷನ್ ಅಂತ ಕೇಳಿದರೆ ಡೈರೆಕ್ಷನ್ ಮಾತ್ರ ಚೆಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಕೇಳಿರೋದು ಹೌ ಫಾರ್ ಆ್ಯಂಡ್ ಟುವರ್ಡ್ಸ್ ವಿಚ್ ಡೈರೆಕ್ಷನ್ ವಿಲ್ ಹ್ಯಾವ್ ಟು ವಾಕ್ ಟು ರೀಚ್ ಪಾಯಿಂಟ್ ಎ. ಸೊ ಪಾಯಿಂಟ್ ಎಗೆನ್ನ ರೀಚ್ ಆಗಬೇಕು ಅಂದರೆ ಯಾವ ಡೈರೆಕ್ಷನಲ್ಲಿ ಮೂವ್ ಆಗಬೇಕು, ಅವನು ಎಷ್ಟು ಡಿಸ್ಟೆನ್ಸನ್ನ ಮೂವ್ ಆಗಬೇಕು. ಸೊ ಇಲ್ಲಿಂದ ಇಲ್ಲಿಗೆ 4 ಮೀಟರ್ ಅಂದರೆ ಇದು ಕೂಡ ಇಲ್ಲಿ 4 ಮೀಟರ್ ಡಿಸ್ಟೆನ್ಸೇ ಆಗಿರ್ಬೇಕು ನಿಮಗೆ. ಸೊ ಹಾಗಾಗಿ ಇಲ್ಲಿ 4 ಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಸೊ ಟೋಟಲ್ 7 ಮೀಟರ್, ಇಲ್ಲಿ 4 ಮೀಟರ್ ಇದೆ ಅಂದರೆ ಈ ಕಡೆ 3 ಮೀಟರ್ ಆಗಿರಲೇಬೇಕು. ಸೊ ಅಲ್ಲಿಗೆ ನಿಮಗೆ ಎ ಇಂದ ಇಗೆ ಡಿಸ್ಟೆನ್ಸ್ ಇರುವಂಥದ್ದು 3 ಮೀಟರ್. ಸೊ ಯಾವತ್ತೂ ಕೂಡ ಡೈರೆಕ್ಷನ್ ಚೆಕ್ ಮಾಡೋದಕ್ಕೂ ಮೊದಲು ನೀವು ಡಿಸ್ಟೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಪ್ಷನ್ ಚೆಕ್ ಮಾಡಬೇಕಾದ್ರೆ ಎಕ್ಸಾಮಲ್ಲಿ ಎಲಿಮಿನೇಷನ್ ಗೊತ್ತಿರಬೇಕಾಗತ್ತೆ, ಯಾವ ರೀತಿ ಆಪ್ಷನ್ಸನ್ನು ಎಲಿಮಿನೇಷನ್ ಮಾಡಬೇಕು ಅನ್ನೋಂಥದ್ದು. ಸೊ 3 ಮೀಟರ್ ಡಿಸ್ಟೆನ್ಸ್ ಗೊತ್ತಿದೆ. ಡೈರೆಕ್ಷನ್ ಚೆಕ್ ಮಾಡೋದಕ್ಕೂ ಮೊದಲು ಇಲ್ಲಿ 3 ಅಲ್ಲಿ ಆಪ್ಷನ್ಸ್ ಯಾವುದಿದೆ ಚೆಕ್ ಮಾಡ್ಕೊಳ್ಳಿ. ಸೊ ಒಂದೇ ಆಪ್ಷನ್ಸ್ ಇರೋದು, ನೀವು ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಪಾಯಿಂಟ್ ಇ ಇಂದ ಪಾಯಿಂಟ್ ಎ ವೆಸ್ಟಲ್ಲೇ ಇದೆ. ಸೊ 3 ಮೀಟರ್ ಟುವರ್ಡ್ಸ್ ವೆಸ್ಟ್. ನೀವು ಚೆಕ್ ಮಾಡಿದ್ರು ಅದೇ ಆನ್ಸರು, ಚೆಕ್ ಮಾಡಲಿಲ್ಲ ಅಂದರೂ 3 ಮೀಟರ್ ಅನ್ನೋದು ಆನ್ಸರ್ ಸಿಕ್ಕಿದೆ ಅಂದರೆ ಸೊ ನಿಮ್ಮ ಆನ್ಸರು ಆಪ್ಷನ್ ಎ 3 ಮೀಟರ್ ಟುವರ್ಡ್ಸ್ ವೆಸ್ಟ್ ಅನ್ನೋದೇ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾದ್ರೆ ಈ ಕ್ವಶನ್ಗೆ ನಿಮ್ಮ ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾರೆ. ಹಾಗಾಗಿ ಈ ರೀತಿ ಕ್ವಶನ್ಸ್ ಕೇಳಿದಾಗ ನೀವು ಯಾವ ರೀತಿ ಈಸಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋಂಥದ್ದು ಗೊತ್ತಿರಲಿ. ಯಾಕಂದರೆ ಡೈರೆಕ್ಷನ್ಸ್ ಸೇಮ್ ಡೈರೆಕ್ಷನ್ಸ್ ಇರೋದ್ರಿಂದ ನಿಮಗೆ ಆ ಡೈರೆಕ್ಷನ್ಸ್ ಕೊಟ್ಟಿರ್ತಾರೆ, ಅದರ ಬೇಸ್ ಮೇಲೆ ಕ್ವಶನ್ಸನ್ನು ಕೇಳ್ತಾ ಹೋಗ್ತಾರೆ. ಸೊ ಅದೇ ರೀತಿ ಇದು ಫಸ್ಟ್ ಕ್ವಶನ್ ಆಯಿತು. ನೆಕ್ಸ್ಟು ನಾವು ಸೆಕೆಂಡ್ ಕ್ವಶನ್ ನೋಡೋದಾದರೆ, ಸೊ ಸೆಕೆಂಡ್ ಕ್ವಶನ್ ಈ ರೀತಿ ಇದೆ ನಿಮಗೆ. ಸೇಮ್ ಅದೇ ಡೈರೆಕ್ಷನ್ಸು, ಯಾಕಂದರೆ ವೆಸ್ಟ್ ಆಫ್ ಪಾಯಿಂಟ್ ಬಿ ಆ್ಯಂಡ್ ಬಿ ಈಸ್ 3 ಮೀಟರ್ ಟುವರ್ಡ್ಸ್ ದಿ ನಾರ್ತ್ ಆಫ್ ಪಾಯಿಂಟ್ ಸಿ. ಯಾವುದೇ ಡೈರೆಕ್ಷನ್ ಚೇಂಜ್ ಮಾಡಿಲ್ಲ, ಅದೇ ಡೈರೆಕ್ಷನ್ ಮೇಲೆ ಕ್ವಶನ್ ಚೇಂಜ್ ಇದೆ. ಇಫ್ ಎ ಪರ್ಸನ್ ವಾಕ್ಸ್ 3 ಮೀಟರ್ ಟುವರ್ಡ್ಸ್ ಸೌತ್ ಫ್ರಮ್ ಪಾಯಿಂಟ್ ಎ ಅಂತ ಹೇಳ್ತಾರೆ. ಅಂದರೆ ಪಾಯಿಂಟ್ ಎ ಇಂದ ಅವನು ಸೌತ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾನೆ. ಸೊ ನಾವು ಇದನ್ನು ಡೈರೆಕ್ಟಾಗಿ ಇನ್ ಡೀಟೇಲ್ ಆಗಿ ಬರ್ಕೊಳ್ಳೋದಾದರೆ ಈಸಿಯಾಗಿ ಬರ್ಕೊಳ್ಬೋದು. ಯಾಕಂದರೆ 7 ಮೀಟರ್ ಎ ಆ್ಯಂಡ್ ಬಿ ಆಗುತ್ತೆ. ಸೊ ಅದರ ಬೇಸ್ ಮೇಲೆ ಡೈರೆಕ್ಟಾಗಿ ಬರ್ಕೊಳ್ತಾ ಹೋಗ್ಬೋದು. ಸೊ ಅಲ್ಲಿ ಅವ್ರು ಏನು ಹೇಳಿದರು, ಎ ನಿಮಗೆ ಎ ಇಂದ 7 ಮೀಟ್ರಲ್ಲಿ, ಬಿ ಇಂದ 3 ಮೀಟರ್ ಡಿಸ್ಟೆನ್ಸಲ್ಲಿ, ಸಿ ಇದ್ದ ನೆಕ್ಸ್ಟ್ ಸಿ ಇಂದ 4 ಮೀಟರ್ ಡಿಸ್ಟೆನ್ಸಲ್ಲಿ ಡಿ ಅನ್ನುವಂತಹ ಪಾಯಿಂಟ್ ಇತ್ತು. ನೆಕ್ಸ್ಟು ಎ ಪರ್ಸನ್ ವಾಕ್ಸ್ 3 ಮೀಟರ್ ಟುವರ್ಡ್ಸ್ ಸೌತ್ ಫ್ರಮ್ ಪಾಯಿಂಟ್ ಎ. ಎ ಇಂದ ಸೌತಿಗೆ ಯಾರೋ ಒಬ್ಬ ವಾಕ್ ಮಾಡ್ತಾನೆ, ಒಬ್ಬ ಪರ್ಸನ್ ವಾಕ್ಸ್ ಅಂತ ಹೇಳಿದ್ದಾರೆ. ಪರ್ಸನ್ ವಾಕ್ಸ್ 3 ಮೀಟರ್ ಟುವರ್ಡ್ಸ್ ಸೌತ್ ಫ್ರಮ್ ಪಾಯಿಂಟ್ ಎ. ಸೊ ಎ ಇಂದ ಸೌತಿಗೆ 3 ಮೀಟರ್ ವಾಕ್ ಮಾಡ್ತಾನೆ. ಸೊ 3 ಮೀಟರ್ ವಾಕ್ ಮಾಡ್ತಾನೆ. ಆ್ಯಂಡ್ ರೀಚಸ್ ಪಾಯಿಂಟ್ ಎಫ್. ಸೊ ಈ ಪಾಯಿಂಟ್ ರೀಚ್ ಆಗ್ತಾನೆ, ಎಫ್ ಅಂತ ಹೇಳಿದ್ದಾರೆ. ವಿಚ್ ಆಫ್ ದಿ ಫಾಲೋವಿಂಗ್ 2 ಪಾಯಿಂಟ್ಸ್ ವುಡ್ ಫಾಲ್ ಇನ್ ಸ್ಟ್ರೈಟ್ ಲೈನ್ ಅಂತ ಹೇಳಿದ್ದಾರೆ. ಸೊ ಯಾವ ಪಾಯಿಂಟ್ ಎಫ್ಗೆ ರೀಚ್ ಆಗ್ತಾನೋ ಸೊ ಅಲ್ಲಿ ಸ್ಟ್ರೈಟ್ ಲೈನಲ್ಲಿ ಬರುವಂತಹ ಪಾಯಿಂಟ್ಸ್ ಯಾವುದು, ಇನ್ಕ್ಲೂಡಿಂಗ್ ಎಫ್ ಅಂತ ಹೇಳಿದ್ದಾನೆ. ಅಂದರೆ ಎಫ್ ಇನ್ಕ್ಲೂಡ್ ಆಗಿ ಸ್ಟ್ರೈಟ್ ಲೈನಲ್ಲಿ ಬರುವಂತಹ 2 ಪಾಯಿಂಟ್ಸ್ಗಳು ಯಾವುದು. ಯಾಕೆಂದರೆ ನಿಮಗೆ ಸ್ಟ್ರೈಟ್ ಲೈನ್ ಅಂದರೆ ಎ ಆ್ಯಂಡ್ ಎಫ್ ಕೂಡ ಬರುತ್ತೆ.
ಅದೇ ರೀತಿ ಇಲ್ಲಿ ಬಿ ಆ್ಯಂಡ್ ಸಿ ಕೂಡ ಬರುತ್ತೆ, ಎ ಆ್ಯಂಡ್ ಬಿ ಕೂಡ ಬರುತ್ತೆ ಸ್ಟ್ರೈಟ್ ಲೈನಲ್ಲಿ. ಬಟ್ ಅವ್ರು ಹೇಳಿರುವಂಥದ್ದು ಇನ್ಕ್ಲೂಡಿಂಗ್ ಎಫ್ ಕೂಡ ಇನ್ಕ್ಲೂಡ್ ಆಗಿರಬೇಕು. ಸೊ ಎಫ್ ಇನ್ಕ್ಲೂಡ್ ಆಗಿ ನಿಮಗೆ ಯಾವ ಪಾಯಿಂಟ್ ಸ್ಟ್ರೈಟ್ ಲೈನಲ್ಲಿ ಇರುತ್ತೆ. ಹಾಗಾದರೆ ಎಫ್ ಇನ್ಕ್ಲೂಡ್ ಆಗಿ ಸ್ಟ್ರೈಟ್ ಲೈನಲ್ಲಿ ಬರುವಂತಹ ಪಾಯಿಂಟು ಡಿ ಆ್ಯಂಡ್ ಸಿ ಮಾತ್ರ ಆಗಿರಬೇಕು. ನಿಮ್ಮ ಆಪ್ಷನಲ್ಲಿ ಎ ಆ್ಯಂಡ್ ಸಿ ಇದೆ, ಅದು ರಾಂಗ್ ಆಗುತ್ತೆ. ನಿಮಗೆ ಎಲಿಮಿನೇಷನ್ ಗೊತ್ತಿರಬೇಕು, ಇದು ರಾಂಗ್. ನೆಕ್ಸ್ಟ್ ಬಿ ಆ್ಯಂಡ್ ಡಿ ಇದೆ, ಬಿ ಆ್ಯಂಡ್ ಡಿ ಕೂಡ ನಿಮಗೆ ಸ್ಟ್ರೈಟ್ ಲೈನಲ್ಲಿ ಇಲ್ಲ. ಬಿ ಆ್ಯಂಡ್ ಸಿ ಇದೆ, ಬಟ್ ಬಿ ಆ್ಯಂಡ್ ಸಿ ಸ್ಟ್ರೈಟ್ ಲೈನಲ್ಲಿ ಇದ್ರೂ ಕೂಡ ಎಫ್ ಇನ್ಕ್ಲೂಡ್ ಆಗಿರಲ್ಲ ಬಿ ಆ್ಯಂಡ್ ಸಿ ಸ್ಟ್ರೈಟ್ ಲೈನಲ್ಲಿ ಇದ್ದಾಗ. ಹಾಗಾಗಿ ಇದು ಕೂಡ ಆಪ್ಷನ್ ಬರಲ್ಲ. ಸಿ ಆ್ಯಂಡ್ ಡಿ, ಹೌದು ಡಿ ಆ್ಯಂಡ್ ಸಿ ಆದರೂ ಓಕೆ, ಸಿ ಆ್ಯಂಡ್ ಡಿ ಆದರೂ ಓಕೆ. ಯಾಕಂದರೆ ಎಫ್ ಇಲ್ಲಿದೆ ಅಂದರೆ ಇದೇ ಲೈನಲ್ಲಿ ಡಿ ಆ್ಯಂಡ್ ಸಿ ಇದ್ದಾರೆ. ಸೊ ಆಪ್ಷನ್ ಡಿ, ಸಿ ಆ್ಯಂಡ್ ಡಿ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನೀವು ಎಕ್ಸಾಮಲ್ಲಿ ಸ್ಪೀಡಾಗಿ ಸಾಲ್ವ್ ಮಾಡಬೇಕಾಗತ್ತೆ. ಸೊ ನಾನು ಯಾರಾದರೂ ಫ್ರೆಷರ್ಸ್ ಇದ್ದರೆ ನಿಮಗೆ ಈಸಿ ಆಗಲಿ ಅನ್ನೋದಕ್ಕೆ ಸ್ವಲ್ಪ ಸ್ಲೋ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಅಥವಾ ಪ್ರಾಕ್ಟೀಸ್ ಮಾಡಿದರೆ ಕ್ವಶನ್ ಡಿಸ್ಪ್ಲೇ ಆದ ಕೂಡಲೇ ಪಾಸ್ ಮಾಡಿ ವಿಡಿಯೋನ ಸ್ಪೀಡಾಗಿ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ಸನ್ನು ನೋಡೋದಾದರೆ, ಸೊ ನೆಕ್ಸ್ಟ್ ಅಗೈನ್ ಫಸ್ಟ್ ಡೈರೆಕ್ಷನ್ ಏನು ಕೊಟ್ಟಿದ್ರು ಅದರ ಬೇಸ್ ಮೇಲೆ ನಾವು 2 ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ಮತ್ತೊಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಯಾವುದೋ ಒಂದು ಡೈರೆಕ್ಷನ್ಸ್ ಹೇಳಿರ್ತಾರೆ, ಅದರ ಬೇಸ್ ಮೇಲೆ ನೆಕ್ಸ್ಟ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾರೆ. ಸಿದ್ಧಾರ್ಥ್ ಸ್ಟಾರ್ಟ್ಸ್ ರನ್ನಿಂಗ್ ಫ್ರಮ್ ಪಾಯಿಂಟ್ ಎಕ್ಸ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೇಮ್ ಕೊಟ್ಟಿದ್ದಾರೆ ಸಿದ್ಧಾರ್ಥ್ ಅನ್ನೋರು. ಸೊ ಎಕ್ಸ್ ರನ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟ್ ಫ್ರಮ್ ಪಾಯಿಂಟ್ ಎಕ್ಸ್ ಆ್ಯಂಡ್ ರನ್ಸ್ 10 ಮೀಟರ್ ಟುವರ್ಡ್ಸ್ ಸೌತ್ ಅಂತ ಹೇಳಿದ್ದಾರೆ. ಅಂದರೆ ಪಾಯಿಂಟ್ ಎಕ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಸಿದ್ಧಾರ್ಥ ಅನ್ನುವನು. ಅವನು 10 ಮೀಟರ್ ಟುವರ್ಡ್ಸ್ ಸೌತಿಗೆ 10 ಮೀಟರ್ಸ್ ಏನು ಮಾಡ್ತಾನೆ, ರನ್ ಮಾಡ್ತಾನೆ. ಸೊ ನೀವು ಹಾಗಾದರೆ ಒಂದು ಪಾಯಿಂಟ್ ಎಕ್ಸ್ ಡೈರೆಕ್ಷನ್ ಬರ್ಕೊಂಡ್ರಿ ಅಂದರೆ, ಸೊ ಎಕ್ಸ್ ಇಂದ 10 ಮೀಟರಿಗೆ ಸಿದ್ಧಾರ್ಥ ಸೌತ್ ಡೈರೆಕ್ಷನಲ್ಲಿ ಮೂವ್ ಆಗಿರ್ತಾನೆ. ಸೊ ಹೇಳಿರುವಂಥದ್ದು ಕೂಡ 10 ಮೀಟರ್, ಹಾಗಾಗಿ ಬರ್ಕೊಳ್ಬೋದು. ನೆಕ್ಸ್ಟು ಹಿ ದೆನ್ ಟೇಕ್ಸ್ ಎ ರೈಟ್ ಟರ್ನ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಅವನೇನು ಮಾಡ್ತಾನೆ, ರೈಟ್ ಟರ್ನ್ ಆಗ್ತಾನೆ. ಸೊ ಇಲ್ಲಿ ನಿಮಗೆ ಗೊತ್ತಿರಬೇಕಾಗತ್ತೆ ರೈಟ್ ಯಾವ ರೀತಿ, ಲೆಫ್ಟ್ ಯಾವ ರೀತಿ ಅಂತ. ಯಾವತ್ತೂ ಕೂಡ ಡೈರೆಕ್ಷನ್ಸ್ ಇದ್ದಾಗ ಸೊ ನಿಮಗೆ ಇದು ಈಸ್ಟು, ವೆಸ್ಟು, ನಾರ್ತು, ಸೌತು. ಸೊ ನಾರ್ತ್ ಡೈರೆಕ್ಷನಲ್ಲಿ ಇದ್ದೀರಾ ಅಂದರೆ ನಿಮ್ಮ ರೈಟೇ ನಿಮಗೆ ರೈಟ್ ಆಗಿರುತ್ತೆ, ನಿಮ್ಮ ಲೆಫ್ಟೇ ನಿಮಗೆ ಲೆಫ್ಟ್ ಆಗಿರುತ್ತೆ. ಸೌತಲ್ಲಿ ಇದ್ದೀರಾ ಅಂದರೆ ನಿಮ್ಮ ಲೆಫ್ಟ್ ನಿಮಗೆ ರೈಟ್ ಆಗುತ್ತೆ, ನಿಮ್ಮ ರೈಟ್ ನಿಮಗೆ ಲೆಫ್ಟ್ ಆಗುತ್ತೆ, ಆಪೋಸಿಟ್. ಅದೇ ರೀತಿ ಈಸ್ಟಲ್ಲಿ ಇದ್ದಾಗ ನಿಮ್ಮ ರೈಟೇ ರೈಟ್ ಆಗಿರುತ್ತೆ, ನಿಮ್ಮ ಲೆಫ್ಟೇ ಲೆಫ್ಟ್ ಆಗಿರುತ್ತೆ. ವೆಸ್ಟಲ್ಲಿ ಇದ್ದಾಗ ಆಪೋಸಿಟ್, ನಿಮ್ಮ ರೈಟ್ ಲೆಫ್ಟ್ ಆಗುತ್ತೆ, ಲೆಫ್ಟು ರೈಟ್ ಆಗುತ್ತೆ. ವೆಸ್ಟ್ ಮತ್ತು ಸೌತ್ ಆಪೋಸಿಟ್ ಆಗಿರುತ್ತೆ. ನಾರ್ತ್ ಆ್ಯಂಡ್ ಈಸ್ಟಲ್ಲಿ ನಮ್ಮ ರೈಟು ನಮ್ಮ ಲೆಫ್ಟ್ ಸೇಮ್ ಇರುತ್ತೆ. ಈಗ 10 ಮೀಟರ್ ಸೌತಿಗೆ ಮೂವ್ ಆಗಿದೆ. ನೆಕ್ಸ್ಟ್ ಹಿ ದೆನ್ ಟೇಕ್ಸ್ ಎ ರೈಟ್ ಟರ್ನ್ ಅಂತ ಹೇಳಿದ್ದಾರೆ. ಸೊ ಸೌತ್ ಇಂದ ರೈಟ್ ಟರ್ನ್ ಆಗ್ತಾನೆ ಅವನು ಆ್ಯಂಡ್ ರನ್ಸ್ 25 ಮೀಟರ್ಸ್ ಅಂತ ಹೇಳ್ತಾರೆ. ಸೊ 25 ಮೀಟರ್ಸ್ ಮತ್ತೆ ಅವನು ಮೂವ್ ಆಗ್ತಾನೆ. ಸೊ ಬಟ್ ಮೂವ್ಮೆಂಟ್ ಗೊತ್ತಿರ್ಬೇಕು ನಿಮಗೆ. ಹಿ ದೆನ್ ಟೇಕ್ಸ್ ಎ ರೈಟ್ ಟರ್ನ್. ಸೊ ಈಗ ಅವನು ಸೌತಿಗೆ ಮೂವ್ ಆಗಿದ್ದಾನೆ. ಸೌತ್ ಇಂದ ರೈಟ್ ಟರ್ನ್ ಅಂದರೆ ನಿಮ್ಮ ಆಪೋಸಿಟ್ ಡೈರೆಕ್ಷನ್ಗೆ ಮೂವ್ ಆಗ್ಬೇಕು. ಅಂದರೆ ನಿಮ್ಮ ಲೆಫ್ಟ್ ನಿಮಗೆ ರೈಟ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ನಿಮ್ಮ ರೈಟ್ ಆಗಿರಲ್ಲ. ಸೊ ಅವನು ಮತ್ತೆ ರೈಟಿಗೆ ಮೂವ್ ಆಗ್ತಾ ಇದ್ದಾನೆ. ಸೊ ರೈಟಿಗೆ ಮೂವ್ ಆಗಿರುವಂಥದ್ದು ಅವನು 25 ಮೀಟರ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ 25 ಮೀಟರ್ಸ್ ಅನ್ನ ನೀವು ಬರ್ಕೊಳ್ಬೋದು. ನೆಕ್ಸ್ಟ್ ಹಿ ಟೇಕ್ಸ್ ಎ ಲೆಫ್ಟ್ ಟರ್ನ್ ಆ್ಯಂಡ್ ಸ್ಟಾಪ್ಸ್ ಅಟ್ ಪಾಯಿಂಟ್ ಯು ಅಂತ ಹೇಳಿದ್ದಾರೆ. ಸೊ ಅವನು ಲೆಫ್ಟ್ ಟರ್ನ್ ಆಗ್ತಾನೆ, ಪಾಯಿಂಟ್ ಯು ಅಲ್ಲಿ ಸ್ಟಾಪ್ ಆಗ್ತಾನೆ ಆಫ್ಟರ್ ರನ್ನಿಂಗ್ 10 ಮೀಟರ್ಸ್. ಸೊ 10 ಮೀಟರ್ಸ್ ರನ್ ಆದಮೇಲೆ ಅವನು ಪಾಯಿಂಟ್ ಯು ಅಲ್ಲಿ ಸ್ಟಾಪ್ ಮಾಡುವಂಥದ್ದು, ಅದು ಕೂಡ ಲೆಫ್ಟ್ ಟರ್ನ್ ತಗೊಂಡು. ಸೊ ಈಗ ನೀವು ಲೆಫ್ಟ್ ಟರ್ನ್ ತಗೊಳ್ತಾ ಇದ್ದಾರೆ ಅಂದರೆ ಇಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ನಿಮ್ಮ ಡೈರೆಕ್ಷನ್ ನಾರ್ತ್ ಕಡೆಗೆ ಮೂವ್ ಆಗ್ತಾ ಇದೆ. ನಾರ್ತ್ ಕಡೆಗೆ ಮೂವ್ ಆಗ್ತಾ ಇದೆ ಅಂದರೆ ನಿಮ್ಮ ರೈಟೇ ನಿಮಗೆ ರೈಟ್ ಆಗಿರುತ್ತೆ, ಲೆಫ್ಟು ಲೆಫ್ಟ್ ಆಗಿರುತ್ತೆ. ಬಟ್ ಇಲ್ಲಿ ಅವ್ರು ಹೇಳಿರುವಂಥದ್ದು ಹಿ ಟೇಕ್ಸ್ ಎ ಲೆಫ್ಟ್ ಟರ್ನ್ ಆ್ಯಂಡ್ ಸ್ಟಾಪ್ಸ್ ಎಟ್ ಪಾಯಿಂಟ್ ಯು. ಸೊ ಇಲ್ಲಿ ತನಕ ಮೂವ್ ಆಗಿದ್ದಾನೆ 25 ಮೀಟರು, ಇಲ್ಲಿಂದ ಲೆಫ್ಟ್ ಟರ್ನ್ ತಗೊಳ್ತಾನೆ. ಸೊ ಲೆಫ್ಟ್ ಟರ್ನ್ ಅಂದರೆ ನಿಮ್ಮ ನಾರ್ತಿಗೆ ಮೂವ್ಮೆಂಟ್ ಆದರೆ ಅದು ರೈಟ್ ಆಗುತ್ತೆ. ಸೊ ಹಾಗಾಗಿ ಸೌತಿಗೆ ಮೂವ್ಮೆಂಟ್ ಆಗಬೇಕು, ಅವಾಗ ಮಾತ್ರ ನೀವು ಲೆಫ್ಟ್ ಟರ್ನ್ ಆಗಲಿಕ್ಕೆ ಸಾಧ್ಯ. ಸೊ ಲೆಫ್ಟ್ ಟರ್ನ್ ಆಗ್ತಾ ಇದ್ದಾನೆ ಅವನು. ಲೆಫ್ಟ್ ಟರ್ನ್ ಆಗಿ ಪಾಯಿಂಟ್ ಯುಗೆ ಸ್ಟಾಪ್ ಮಾಡ್ತಾನೆ. ಬಟ್ ಬಿಫೋರ್ ಅವನೇನು ಮಾಡ್ತಾನೆ, 10 ಮೀಟರ್ಸ್ ವಾಕ್ ಮಾಡ್ತಾನೆ. ಇಲ್ಲಿ 10 ಮೀಟರ್ಸ್. ಸೊ ಇದು ಪಾಯಿಂಟ್ ಯು ಆಯಿತು. ಸೊ ಎಕ್ಸ್ ಇದೆ, ಯು ಇದೆ. ಸೊ ಬೇರೆ ಯಾವುದೇ ಪಾಯಿಂಟ್ಸ್ ಇಲ್ಲ. ಸೊ ಯಾವುದೇ ಪಾಯಿಂಟ್ಸನ್ನು ಕೂಡ ಬರ್ಕೊಳ್ಬೇಡಿ, ಹಾಗೆ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟು ಪಾಯಿಂಟ್ ಎ ಈಸ್ 10 ಮೀಟರ್ ಟು ದಿ ಈಸ್ಟ್ ಆಫ್ ಪಾಯಿಂಟ್ ಯು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಪಾಯಿಂಟ್ ಯು ಗೊತ್ತಾಯಿತು, ಅಲ್ಲಿಂದ ಪಾಯಿಂಟ್ ಎ ಇದೆ 10 ಮೀಟರ್ ಟು ದಿ ಈಸ್ಟ್ ಆಫ್ ಪಾಯಿಂಟ್ ಯು. ಅಂದರೆ ಯು ಇಂದ ಈಸ್ಟಿಗೆ ಇರಬೇಕು. ಈಸ್ಟ್ ಅಂದರೆ ನಿಮ್ಮ ಫಾರ್ವರ್ಡ್ ಮೂಮೆಂಟ್ ಆಗಿರುತ್ತೆ. ಸೊ ಅದು ಈಸ್ಟಿಗೆ ನಿಮಗೆ
10 ಮೀಟರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹಾಗಾದರೆ 10 ಮೀಟರ್ ಆಗಬೇಕು. ಸೊ ಬಟ್ ಅವ್ರು ಹೇಳಿರುವಂಥದ್ದು ಪಾಯಿಂಟ್ ಎ ಅಂತ ಹೇಳಿದ್ದಾರೆ, ಹಾಗಾದರೆ ಇಲ್ಲಿ ಪಾಯಿಂಟ್ ಎ ಬರ್ತಾನೆ. ನೆಕ್ಸ್ಟ್ ಪಾಯಿಂಟ್ ಸಿ ಈಸ್ 20 ಮೀಟರ್ ಟು ದಿ ನಾರ್ತ್ ಆಫ್ ಪಾಯಿಂಟ್ ಎ. ಪಾಯಿಂಟ್ ಎ ಏನಿದ್ದಾನೆ ಅವನಿಂದ 20 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾರಿರಬೇಕು, ಪಾಯಿಂಟ್ ಸಿ ಇರಬೇಕು. ಅದು ಕೂಡ ಡೈರೆಕ್ಷನ್ ಪಾಯಿಂಟ್ ಸಿ ಇಸ್ 20 ಮೀಟರ್ ಟು ದಿ ನಾರ್ತ್ ಆಫ್ ದಿ ಪಾಯಿಂಟ್ ಎ ಅಂತ ಹೇಳಿದ್ದಾರೆ. ಪಾಯಿಂಟ್ ಎ ಇಂದ ನಾರ್ತ್ ಅಲ್ಲಿ 20 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಸೊ ಇಲ್ಲಿ 10 ಅಂದ್ರೆ ಇಲ್ಲಿ 10 ಸೇಮ್ ಡೈರೆಕ್ಷನ್ಸ್ ಆಗುತ್ತೆ ನಿಮಗೆ. ಹಾಗಾದ್ರೆ ಅವನು ಇದೇ ಡೈರೆಕ್ಷನ್ಸ್ನಿಗೆ ಬರ್ತಾನೆ. ಸೊ ಇಲ್ಲಿ ಬರುವಂಥದ್ದು ನಿಮಗೆ ಇವನು ಪಾಯಿಂಟ್ ಸಿ ಆಗಿರ್ತಾನೆ. ಸೊ ಟೋಟಲ್ ಆಗಿ 20 ಮೀಟರ್ಸ್ ಅಂತ ಹೇಳಿದ್ದಾರೆ, ಹಾಗಾಗಿ ಇಲ್ಲೂ ಕೂಡ 10, ಇಲ್ಲೂ ಕೂಡ 10 ಮೀಟರ್ಸ್ ಆಗುತ್ತೆ. ಸೊ 10 ಮೀಟರ್ 10 ಮೀಟರ್ ಟೋಟಲ್ ಡಿಸ್ಟೆನ್ಸ್ 20 ಮೀಟರ್ಸ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಪಿ ಈಸ್ 3 ಮೀಟರ್ ಟು ದಿ ವೆಸ್ಟ್ ಆಫ್ ಪಾಯಿಂಟ್ ಸಿ ಅಂತ ಹೇಳಿದ್ದಾರೆ. ಸೊ ಈಗ ಪಾಯಿಂಟ್ ಪಿ ನ ಪ್ಲೇಸ್ ಮಾಡ್ಬೋದು ನೀವು. ಪಾಯಿಂಟ್ ಪಿ ಈಸ್ 3 ಮೀಟರ್ ಟು ದಿ ವೆಸ್ಟ್ ಆಫ್ ಪಾಯಿಂಟ್ ಸಿ. ಪಾಯಿಂಟ್ ಸಿ ಇದೆ, ಅದರ ವೆಸ್ಟ್ಗೆ 3 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾರು ಇರಬೇಕು, ನಿಮಗೆ ಪಾಯಿಂಟ್ ಪಿ ಇರಬೇಕು. ಹಾಗಾದ್ರೆ ಪಾಯಿಂಟ್ ಸಿ ಇಲ್ಲಿದೆ ಅಂದ್ರೆ ವೆಸ್ಟ್ ನೀವು ಈ ಕಡೆನೇ ಮೂವ್ ಆಗಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಅವರು ಡಿಸ್ಟೆನ್ಸ್ ಹೇಳಿದ್ದಾರೆ. ಸೊ ಪಾಯಿಂಟ್ ಪಿ ಈಸ್ 3 ಮೀಟರ್ಸ್ ಅಂತ ಹೇಳಿದ್ದಾರೆ, ಹಾಗಾಗಿ ಇಲ್ಲಿ ಪಾಯಿಂಟ್ ಪಿ ಇದ್ದಾನೆ ಅಂದ್ರೆ ಇವನು 3 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು. ಯಾಕಂದ್ರೆ ಪಾಯಿಂಟ್ ಪಿ ಇಸ್ 3 ಮೀಟರ್ ಟು ದಿ ವೆಸ್ಟ್ ಆಫ್ ಪಾಯಿಂಟ್ ಸಿ. ಸಿ ಇಂದ ವೆಸ್ಟಿಗೆ ಪಾಯಿಂಟ್ ಪಿ 3 ಮೀಟರ್ಸ್ ಅಲ್ಲಿ ಇರಬೇಕು. ಸೊ ಇದು ನಿಮ್ಮ ಡೈರೆಕ್ಷನ್ಸ್. ಇದರ ಬೇಸ್ ಮೇಲೆ ಏನು ಕ್ವಶನ್ಸ್ ಕೇಳಿದ್ದಾರೆ ಆ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇಫ್ ರವಿ ಹೂ ಈಸ್ ಸಿದ್ಧಾರ್ಥ್ ಚೈಲ್ಡ್ಹುಡ್ ಫ್ರೆಂಡ್. ಸೊ ನಿಮ್ಗೆ ಏನೋ ಹೇಳಿರ್ತಾರೆ ಅದು ಅವಶ್ಯಕತೆ ಇಲ್ಲದೆ ಇರುವಂತಹ ಇನ್ಫಾರ್ಮೇಶನ್. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಮ ಟೈಮು ವೇಸ್ಟ್ ಆಗಲಿ ಅಂತಾನೆ ಈ ರೀತಿಯ ಇನ್ಫಾರ್ಮೇಶನ್ಸ್ಗಳನ್ನ ಕೊಟ್ಟಿರ್ತಾರೆ. ಸಿದ್ಧಾರ್ಥ್ನ ಚೈಲ್ಡ್ಹುಡ್ ಫ್ರೆಂಡ್ ಅದು ಯಾವುದು ನಮಗೆ ಅವಶ್ಯಕತೆ ಇಲ್ಲ. ರವಿ ಹೂ ಈಸ್ ಸಿದ್ಧಾರ್ಥ್ ಚೈಲ್ಡ್ಹುಡ್ ಫ್ರೆಂಡ್ ಈಸ್ ಸ್ಟ್ಯಾಂಡಿಂಗ್ ಅಟ್ ಪಾಯಿಂಟ್ ವೈ ವಿಚ್ ಈಸ್ 7 ಮೀಟರ್ ಟು ದಿ ನಾರ್ತ್ ಆಫ್ ದಿ ಪಾಯಿಂಟ್ ಪಿ ಅಂತ ಹೇಳಿದ್ದಾರೆ. ಸೊ ಪಾಯಿಂಟ್ ಪಿ ಏನಿದೆ ಆ ಪಾಯಿಂಟ್ ಪಿ ಇಂದ ನಾರ್ತ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಇದೆ, ಅಲ್ಲಿ ಯಾರೋ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಚೈಲ್ಡ್ಹುಡ್ ಫ್ರೆಂಡ್ ಆಯಿತು. ಸೊ ಸ್ಟ್ಯಾಂಡಿಂಗ್ ಎಟ್ ಪಾಯಿಂಟ್ ವೈ. ಸೊ ಆ ಪಾಯಿಂಟ್ ವೈ ಏನಿದೆ, ಸೊ ಇದು ನಿಮಗೆ ಇಲ್ಲಿಂದ ಇನ್ಫಾರ್ಮೇಶನ್ ಬೇಕು. ಪಾಯಿಂಟ್ ವೈ ವಿಚ್ ಈಸ್ 7 ಮೀಟರ್ ಟು ದಿ ನಾರ್ತ್ ಆಫ್ ಪಾಯಿಂಟ್ ಪಿ. ಸೊ ಪಾಯಿಂಟ್ ಪಿ ಏನಿದೆ ಈ ಪಾಯಿಂಟ್ ಪಿ ಇಂದ 7 ಮೀಟರ್ ನಾರ್ತ್ ಅಲ್ಲಿ ಪಾಯಿಂಟ್ ವೈ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅದರ ಬೇಸ್ ಮೇಲೆ ನೀವು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಸೊ ನಾವು ಅದನ್ನ ಫಸ್ಟ್ ಪ್ಲೇಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಪಾಯಿಂಟ್ ವೈ ಹೇಳಿರೋದು ಪಾಯಿಂಟ್ ವೈ ವಿಚ್ ಇಸ್ 7 ಮೀಟರ್ಸ್ ಅಂತ ಹೇಳಿದ್ದಾರೆ. ಸೊ 7 ಮೀಟರ್ ಟು ದಿ ನಾರ್ತ್ ಆಫ್ ಪಾಯಿಂಟ್ ಪಿ. ಪಾಯಿಂಟ್ ಪಿ ಇಲ್ಲಿದೆ, ಇಲ್ಲಿಂದ ನಾರ್ತ್ ಅಂದ್ರೆ ನೀವು ಅಪ್ವರ್ಡ್ ಡೈರೆಕ್ಷನ್ ಹೋಗ್ತೀರಾ 7 ಮೀಟರ್. ಸೊ ಇಲ್ಲಿರೋದು ನಿಮಗೆ ಪಾಯಿಂಟ್ ವೈ ಅಂತ ಹೇಳಿದ್ದಾರೆ. ನೆಕ್ಸ್ಟ್ 7 meters to the north of point P, then in which direction will have to run in order to reach Siddharth who is standing at point U. So Siddharth point U ಅಲ್ಲಿ ಸ್ಟ್ಯಾಂಡ್ ಆಗಿದ್ರೆ, ಸೊ ಸಿದ್ಧಾರ್ಥನನ್ನು ಪಾಯಿಂಟ್ ಯು ಅಲ್ಲಿ ಸ್ಟ್ಯಾಂಡ್ ಆಗಿದ್ರೆ ಇವನ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕು. ಸೊ ಇನ್ ವಿಚ್ ಡೈರೆಕ್ಷನ್ ವಿಲ್ ಹ್ಯಾವ್ ಟು ರನ್ ಇನ್ ಆರ್ಡರ್ ಟು ರೀಚ್ ಸಿದ್ಧಾರ್ಥ್ ಹೂ ಈಸ್ ಸ್ಟ್ಯಾಂಡಿಂಗ್ ಎಟ್ ಪಾಯಿಂಟ್ ಯು. ಸೊ ಈ ಪಾಯಿಂಟ್ ಅಲ್ಲಿ ಸಿದ್ಧಾರ್ಥ್ ಇದ್ದಾನೆ, ಯು ಅಲ್ಲಿ. ಸೊ ವೈ ಇಂದ ಯುಗೆ ನೀವು ಮೂವ್ ಆಗಬೇಕು. ಯಾಕಂದ್ರೆ ಇಲ್ಲಿ ನಿಮಗೆ ಡಿಸ್ಟೆನ್ಸ್ 3 ಮೀಟರ್ ಬರುತ್ತೆ. ಯಾಕಂದ್ರೆ 3 ಮೀಟರ್ ಇದೆ ಅಂದ್ರೆ ಈ ಡಿಸ್ಟೆನ್ಸ್ ಕೂಡ ನಿಮಗೆ ಲಾರ್ಜರ್ ಲೆಂತ್ ಬರುತ್ತೆ. ಹಾಗಾಗಿ ಈ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕಾಗತ್ತೆ. ಅವರು ವಿಚ್ ಡೈರೆಕ್ಷನ್ ವಿಲ್ ಹ್ಯಾವ್ ಟು ರನ್ ಅಂತ ಹೇಳಿದ್ದಾರೆ. ಸೊ ಅವನು ವೈ ಇಂದ ಈ ಕ್ರಾಸ್ ಡೈರೆಕ್ಷನ್ ಗೆ ಮೂವ್ ಆಗಬೇಕಾಗತ್ತೆ. ಸ್ಟ್ರೈಟ್ ಲೈನ್ ಬರೋದಿಲ್ಲ, ಹಾಗಾಗಿ ನಿಮಗೆ ಈ ರೀತಿ ಲೈನ್ಸ್ ಮೂವ್ಮೆಂಟ್ ಆಗುತ್ತೆ. ಸೊ ಈ ರೀತಿ ಲೈನ್ಸ್ ಮೂವ್ಮೆಂಟ್ ಆಗುತ್ತೆ ಅಂದ್ರೆ ಸೊ ಇಲ್ಲಿ ನಿಮಗೆ ಬರುವಂತಹ ಡೈರೆಕ್ಷನ್ ಸೌತ್ ವೆಸ್ಟ್ ಆಗಿರುತ್ತೆ. ಹಾಗಾಗಿ ಅವನು ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲೇ ಮೂವ್ ಆಗಬೇಕಾಗತ್ತೆ. ಸೊ ಸಿದ್ಧಾರ್ಥ್ ಪಾಯಿಂಟ್ ಯು ಅಲ್ಲಿ ಸಿದ್ಧಾರ್ಥ್ ಇದ್ದಾನೆ ಅಂದ್ರೆ ಅವನು ಸಿದ್ಧಾರ್ಥ್ನ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾನೆ ಅಂದ್ರೆ ವಿಚ್ ಡೈರೆಕ್ಷನ್ ವಿಲ್ ಹ್ಯಾವ್ ಟು ರನ್ ಇನ್ ಆರ್ಡರ್ ಟು ರೀಚ್ ಸಿದ್ಧಾರ್ಥ್. ಸೊ ವೈ ಇಂದ ಅವನು ಯುಗೆ ಸೌತ್ ವೆಸ್ಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಬೇಕಾಗತ್ತೆ. ಹಾಗಾಗಿ ಆಪ್ಷನ್ ಸಿ ಸೌತ್ ವೆಸ್ಟ್ ಅನ್ನೋದು ನಿಮ್ಮ ಆನ್ಸರ್ ಆಗಿರುತ್ತೆ. ಹಾಗಾಗಿ ಈ ರೀತಿ ಕ್ವಶನ್ಸ್ ಕೇಳಿದಾಗ ತುಂಬಾ ಕೇರ್ಫುಲ್ ಆಗಿರಿ. ಯಾಕಂದ್ರೆ ಡೈರೆಕ್ಷನ್ಸ್ ಏನು ಕೊಟ್ಟಿರ್ತಾರೋ ಅದರ ಬೇಸ್ ಮೇಲೆ ನೀವು ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಅದರ ಬೇಸ್ ಮೇಲೆ ಕಂಪ್ಲೀಟ್ ಕ್ವಶನ್ಸ್ ನಿಮಗೆ ಡಿಪೆಂಡ್ ಆಗಿರುತ್ತೆ. ಸೊ ಇದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಸೇಮ್ ಡೈರೆಕ್ಷನ್ಸ್ ಇದೆ ನಿಮಗೆ ಕ್ವಶನ್ಸಿಗೆ, ಬಟ್ ಕ್ವಶನ್ ಮಾತ್ರ ಚೇಂಜ್ ಇರುತ್ತೆ. ಸೊ ಆ ಸೇಮ್ ಡೈರೆಕ್ಷನ್ ಬೇಸ್ ಮೇಲೆ ನೀವು ಈ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲೂ ಕೂಡ ಅಷ್ಟೇ
ಅದೇ ಡೈರೆಕ್ಷನ್ ಬೇಸ್ ಮೇಲೆ ಹೌ ಫಾರ್ ಅಂಡ್ ವಿಚ್ ಡೈರೆಕ್ಷನ್ ಈಸ್ ಪಾಯಿಂಟ್ ಪಿ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎಕ್ಸ್ ಅಂತ ಕೇಳಿದ್ದಾರೆ. ಸೊ ಪಾಯಿಂಟ್ ಎಕ್ಸ್ಗೆ ಪಾಯಿಂಟ್ ಪಿ ಯಾವ ಡೈರೆಕ್ಷನ್ಸ್ ಅಲ್ಲಿ ಇದ್ದಾರೆ ಅಂತ. ಸೊ ಅದನ್ನು ಕೂಡ ನೀವು ಈಸಿಯಾಗಿ ಮಾಡ್ಬೋದು. ಸೊ ಇಲ್ಲಿ ಪಾಯಿಂಟ್ ಪಿ ಇದ್ದಾರೆ ನಿಮಗೆ. ಸೊ ಅವ್ರು ಕೇಳಿರುವಂಥದ್ದು ಹೌ ಫಾರ್ ಅಂತ ಹೇಳಿದ್ದಾರೆ. ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಈಸ್ ಪಾಯಿಂಟ್ ಪಿ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎಕ್ಸ್. ಪಾಯಿಂಟ್ ಪಿಗೆ ಪಾಯಿಂಟ್ ಪಿ ಯಾವ ಡೈರೆಕ್ಷನಲ್ಲಿದ್ದಾರೆ, ಅದೇ ರೀತಿ ಎಷ್ಟು ಡಿಸ್ಟೆನ್ಸಲ್ಲಿದ್ದಾರೆ ಅಂತ. ಸೊ ಈಗ ನೀವು ಪಾಯಿಂಟ್ ಪಿ ಇಲ್ಲಿ 10 ಮೀಟರ್ಸ್ ಇದೆ ಅಂದರೆ, ಸೊ ಪಾಯಿಂಟ್ ಪಿ ಇರೋದು ಇಲ್ಲಿಂದ ಇಲ್ಲಿಗೆ 3 ಮೀಟರ್ಸ್ ಇದೆ. ಸೊ ಅದೇ ರೀತಿ 25 ಮೀಟರ್ಸಲ್ಲಿ 10 ಮೀಟರ್ಸ್ ಇಲ್ಲಿದೆ. ಹಾಗಾದರೆ ಈ ಕಡೆ ನಿಮಗೆ 15 ಮೀಟರ್ಸ್ ಇರಲೇಬೇಕು. ಈ ಡಿಸ್ಟೆನ್ಸು ಇದು 15 ಮೀಟರ್ಸ್ ಇರಲೇಬೇಕು. ಸೊ ಇಲ್ಲಿ 15 ಮೀಟರ್ಸ್ ಇದೆ ಅಂದರೆ ಇಲ್ಲೂ ಕೂಡ 15 ಮೀಟರ್ಸ್ ಈ ಡಿಸ್ಟೆನ್ಸ್ ಇರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ 15 + 3 ಆಗುತ್ತೆ. ಸೊ ಹಾಗಾಗಿ 18 ಮೀಟರ್ಸ್ ಆಗಬೇಕು. ಸೊ ನಿಮಗೆ 18 ಮೀಟರ್ಸಲ್ಲಿ 2 ಆಪ್ಷನ್ಸ್ ಇದೆ. ಒಂದು 18 ಮೀಟರ್ಸ್ ಟುವರ್ಡ್ಸ್ ಈಸ್ಟ್ ಇದೆ, ಅದೇ ರೀತಿ 18 ಮೀಟರ್ಸ್ ಟುವರ್ಡ್ಸ್ ವೆಸ್ಟ್ ಇದೆ. ಬಟ್ ಅವರು ಡೈರೆಕ್ಷನ್ಸ್ ಕೂಡ ಕೇಳಿದ್ದಾರೆ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಪಿ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎಕ್ಸ್ ಹೇಳಿರೋದು ಅಂದರೆ ಎಕ್ಸಿಗೆ ಪಿ ಯಾವ ಡೈರೆಕ್ಷನಲ್ಲಿ ಇದ್ದಾನೆ, ಪಿಗೆ ಎಕ್ಸ್ ಅಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಹೌ ಫಾರ್ ಅಂಡ್ ವಿಚ್ ಡೈರೆಕ್ಷನ್ ಈಸ್ ಪಾಯಿಂಟ್ ಪಿ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಎಕ್ಸ್. ಎಕ್ಸಿಗೆ ಪಿ ಯಾವ ಡೈರೆಕ್ಷನಲ್ಲಿ ಇದ್ದಾನೆ, ಹಾಗಾದರೆ ಎಕ್ಸಿಗೆ ಪಿ ವೆಸ್ಟ್ ಡೈರೆಕ್ಷನಲ್ಲಿ ಇದ್ದಾನೆ. 18 ಮೀಟರ್ಸ್ ಸೊ 18 ಮೀಟರ್ಸ್ ಟುವರ್ಡ್ಸ್ ವೆಸ್ಟ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್. ಯಾಕಂದರೆ 18 ಮೀಟರ್ಸ್ ಟುವರ್ಡ್ಸ್ ವೆಸ್ಟ್, ಈಸ್ಟ್ ಅಲ್ಲ. ಸೊ ಈಸ್ಟ್ ಕೂಡ ಆನ್ಸರ್ ಇರುತ್ತೆ, ಬಟ್ ಈಸ್ಟ್ ನಿಮ್ಮ ರೈಟ್ ಆನ್ಸರ್ ಅಲ್ಲ. ಹಾಗಾಗಿ 18 ಮೀಟರ್ಸ್ ಟುವರ್ಡ್ಸ್ ವೆಸ್ಟ್ ಅನ್ನೋದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇದೇ ರೀತಿ ನಾವು ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲಿ ಇನ್ನೊಂದು ಸಿಂಗಲ್ ಕ್ವಶನ್ಸ್ ಇದೆ. ಇದಕ್ಕೆ ಯಾವುದೇ ರೀತಿಯ ಡೈರೆಕ್ಷನ್ಸ್ ಇಲ್ಲ. ಸಿಂಗಲ್ ಕ್ವಶನ್ಸು, ನೀವು ಸಿಂಗಲ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ. ಸೊ ಅಭಯ್ ವಾಕ್ಸ್ 20 ಮೀಟರ್ ಸೌತ್ ಫ್ರಮ್ ಪಾಯಿಂಟ್ ಎ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಪಾಯಿಂಟ್ ಹೇಳ್ತಾ ಇದ್ದಾರೆ, ಆ ಪಾಯಿಂಟಿಂದ ಅವನು 20 ಮೀಟರ್ಸ್ ವಾಕ್ ಮಾಡ್ತಾನೆ ಅಂತ. ಸೊ 20 ಮೀಟರ್ಸ್ ಸೌತ್ ಫ್ರಮ್ ಪಾಯಿಂಟ್ ಎ. ಪಾಯಿಂಟ್ ಎ ಎಲ್ಲೋ ಇದೆ, ಅಲ್ಲಿಂದ ಅವನು 20 ಮೀಟರ್ಸ್ ಸೌತ್ ವಾಕ್ ಮಾಡಬೇಕು. ಸೊ ನೀವು ಪಾಯಿಂಟ್ ಎನ ಬರ್ಕೊಂಡ್ರಿ, ಅಲ್ಲಿಂದ 20 ಮೀಟರ್ಸ್ ಸೌತಿಗೆ ವಾಕ್ ಮಾಡ್ತಾನೆ. ಅಭಯ್ ವಾಕ್ಸ್ 20 ಮೀಟರ್ ಸೌತ್ ಫ್ರಮ್ ಪಾಯಿಂಟ್ ಎ. ಎ ಇಂದ 20 ಮೀಟರ್ ಸೌತ್. ಸೌತ್ ಅಂದರೆ ನಿಮ್ಮ ಡೌನ್ವರ್ಡ್ ಡೈರೆಕ್ಷನ್. ಟು ರೀಚ್ ಪಾಯಿಂಟ್ ಬಿ. ಸೊ ಇಲ್ಲಿ ಹಾಗಾದರೆ ಪಾಯಿಂಟ್ ಬಿ ಬರಿಬೋದು ನೀವು. ದೆನ್ ಹಿ ಟರ್ನ್ಸ್ ಟು ಹೀಸ್ ರೈಟ್ ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಅವನು ರೈಟಿಗೆ ಟರ್ನ್ ಆಗ್ತಾನೆ. ರೈಟಿಗೆ ಅಂದರೆ ನಿಮ್ಮ ಲೆಫ್ಟ್ ಡೈರೆಕ್ಷನ್ನು ರೈಟಿಗೆ ಆಗುತ್ತೆ ಸೌತಲ್ಲಿದ್ದಾಗ. ರೈಟಿಗೆ ಟರ್ನ್ ಆದಮೇಲೆ ವಾಕ್ಸ್ 14 ಮೀಟರ್ ಟು ರೀಚ್ ಪಾಯಿಂಟ್ ಸಿ. ಸೊ ಇಲ್ಲಿಂದ 14 ಮೀಟರ್ ವಾಕ್ ಮಾಡ್ತಾನೆ, ಪಾಯಿಂಟ್ ಸಿನ ರೀಚ್ ಆಗ್ತಾನೆ ಅವನು ರೈಟಿಗೆ ಟರ್ನ್ ಆದಮೇಲೆ. ನೆಕ್ಸ್ಟು ಅಗೈನ್ ಹಿ ಟರ್ನ್ ಟು ಹೀಸ್ ರೈಟ್ ಅಂತ ಹೇಳಿದ್ದಾರೆ. ಮತ್ತೆ ರೈಟು ಅಂದರೆ ನಾರ್ತ್ ಡೈರೆಕ್ಷನ್ಸ್ ಆಗುತ್ತೆ. ರೈಟ್ ಆ್ಯಂಡ್ ವಾಕ್ಸ್ 20 ಮೀಟರ್ ಟು ರೀಚ್ ಪಾಯಿಂಟ್ ಡಿ. ಇಲ್ಲಿಂದ 20 ಮೀಟರ್ ವಾಕ್ ಮಾಡ್ತಾನೆ, ಡಿನ ರೀಚ್ ಆಗ್ತಾನೆ ಅವನು. ಹಾಗಾದರೆ ಇದು 2 ಡಿಸ್ಟೆನ್ಸ್ಗಳು ನಿಮಗೆ ಸೇಮ್ ಡೈರೆಕ್ಷನ್ನೇ ಬಂದಿರಬೇಕಾಗತ್ತೆ. ಯಾಕಂದರೆ ಎ ಮತ್ತು ಇಲ್ಲಿ ನಿಮಗೆ ಎ ಆ್ಯಂಡ್ ಡಿ ನಡುವೆ ಯಾವುದೇ ರೀತಿಯ ಡಿಸ್ಟೆನ್ಸ್ ಬರೋದಿಲ್ಲ. ಯಾಕಂದರೆ 20 ಮೀಟರ್ ಇರೋದ್ರಿಂದ ಇಲ್ಲೂ ಕೂಡ ಡಿ ಬರ್ತಾನೆ, ಅಲ್ಲೂ ಎ ಇದ್ದಾನೆ. 20 ಮೀಟರ್ಸ್ ಇರಬೇಕು. ನೆಕ್ಸ್ಟ್ 20 ಮೀಟರ್ ಟು ರೀಚ್ ಪಾಯಿಂಟ್ ಡಿ ಆಯಿತು. ನೆಕ್ಸ್ಟ್ ಫೈನಲಿ ಹಿ ಟರ್ನ್ಸ್ ಟು ಹೀಸ್ ಲೆಫ್ಟ್ ಅಂತ ಹೇಳಿದ್ದಾರೆ. ಮತ್ತೆ ಅವನು ತನ್ನ ಲೆಫ್ಟಿಗೆ ಟರ್ನ್ ಆಗ್ತಾನೆ ಆ್ಯಂಡ್ ವಾಕ್ಸ್ 14 ಮೀಟರ್ ಟು ರೀಚ್ ಪಾಯಿಂಟ್ ಇ ಅಂತ ಹೇಳಿದ್ದಾರೆ. ಸೊ ಇಲ್ಲಿದ್ದಾನೆ, ಮತ್ತೆ ಲೆಫ್ಟಿಗೆ ಅಂದರೆ ನಿಮ್ಮ ಲೆಫ್ಟಿಗೆ ಆಗಬೇಕು, ಯಾಕಂದರೆ ನಾರ್ತ್ ಡೈರೆಕ್ಷನ್. ಇಲ್ಲಿಂದ 14 ಮೀಟರ್ಸ್ ಅಂತ ಹೇಳಿದ್ದಾರೆ. ಸೊ ಲೆಫ್ಟ್, ಹಿಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 14 ಮೀಟರ್ ಟು ರೀಚ್ ಪಾಯಿಂಟ್ ಇ. ಸೊ ಇಲ್ಲಿಗೆ ಬರ್ತಾನೆ ಪಾಯಿಂಟ್ ಇಗೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಇ ಇನ್ ವಿಚ್ ಡೈರೆಕ್ಷನ್ ಈಸ್ ಪಾಯಿಂಟ್ ಇ ಫ್ರಮ್ ಪಾಯಿಂಟ್ ಎ. ಪಾಯಿಂಟ್ ಎ ಇಂದ ಪಾಯಿಂಟ್ ಇ ಯಾವ ಡೈರೆಕ್ಷನಲ್ಲಿದೆ, ಅದೇ ರೀತಿ ಎ ಮತ್ತು ಇ ನಡುವಿನ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಎ ಆ್ಯಂಡ್ ಇ ನಡುವೆ ಡಿಸ್ಟೆನ್ಸ್ ನೋಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಎ ಇಂದ ಬಿ ಇಂದ ಸಿಗೆ 14 ಇದೆ ಅಂದರೆ ಈ ಡಿಸ್ಟೆನ್ಸು ಕೂಡ ನಿಮಗೆ 14 ಆಗಿರಬೇಕು. ಸೊ ಅಲ್ಲಿಗೆ 14 + 14 28 ಆಗುತ್ತೆ. ಆಪ್ಷನ್ 28 ಯಾವುದಿದೆಯೋ ಅದೇ ನಿಮ್ಮ ಆನ್ಸರ್ ಆಗಿರಬೇಕು. ನನ್ ಆಫ್ ದಿಸ್ ಇದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ಚೆಕ್ ಮಾಡ್ಕೊಳ್ಳಿ. 28 ಇದೆ, ನನ್ ಆಫ್ ದಿಸ್ ಇದೆ. ಸೊ ಹಾಗಾದರೆ ಡೈರೆಕ್ಷನ್ ನೋಡಬೇಕಾಗುತ್ತೆ.
ಪಾಯಿಂಟ್ ಇ ಫ್ರಮ್ ಪಾಯಿಂಟ್ ಎ ಅಂತ ಹೇಳಿದರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಇ ಇರುವಂಥದ್ದು ವೆಸ್ಟ್ ಡೈರೆಕ್ಷನ್ ಅಲ್ಲಿ ಇದೆ. ಸೊ 28 ಮೀಟರ್ ವೆಸ್ಟ್, ಆಪ್ಷನ್ ಸಿ ಅನ್ನುವಂಥದ್ದು ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಈ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ. ಹಾಗಾಗಿ ಸಾಕಷ್ಟು ಕ್ವಶನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ 100% ನೀವು ಕೂಡ ಸ್ಪೀಡಾಗಿ ಸಾಲ್ವ್ ಮಾಡುವಂತಹ ಎಬಿಲಿಟಿನ ನೀವು ಡೆವಲಪ್ ಮಾಡ್ಕೊಳ್ಬೋದು. ಯಾಕಂದರೆ 30 ಸೆಕೆಂಡ್ಸಿಗೆ ಒಂದು ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. 30 ಸೆಕೆಂಡ್ಸಿಗೆ ಕ್ವಶನ್ ಸಾಲ್ವ್ ಮಾಡಬೇಕು ಅಂದರೆ ಸಾಕಷ್ಟು ಸ್ಪೀಡನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ರೀಸನಿಂಗ್ ಸೆಕ್ಷನಲ್ಲಿ ಮಾಡ್ಬೋದು ನೀವು, ಯಾಕಂದರೆ ಇಲ್ಲಿ ನಿಮಗೆ ಲಾಜಿಕ್ ಗೊತ್ತಿರಬೇಕಾಗತ್ತೆ. ಸೊ ಯಾವುದೇ ರೀತಿಯ ಕ್ಯಾಲ್ಕುಲೇಷನ್ಸ್ ಅವಶ್ಯಕತೆ ಇರೋದಿಲ್ಲ. ಸೊ ಇದು ನಿಮಗೆ ಇಲ್ಲಿ 5 ಕ್ವಶನ್ಸನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಬೇಸ್ಡ್ ಆನ್ ದಟ್ ನೀವು ಎಕ್ಸ್ಟ್ರಾ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿದ್ದೇ ಆದಲ್ಲಿ ಮುಂಬರ್ತಕ್ಕಂತಹ ಎಕ್ಸಾಮ್ಗಳಲ್ಲಿ ನಿಮಗೆ ಅದು ಯೂಸ್ಫುಲ್ ಆಗಿರುತ್ತೆ. ಸೊ ಅದೇ ರೀತಿ ನಮ್ಮದೇ ಆದಂತಹ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಅಲ್ಲೂ ಕೂಡ ನಿಮಗೆ ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಆ ಮೆಟೀರಿಯಲ್ಸನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಅದು ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಅಥವಾ ನಿಮಗೆ PDF ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದು ಮೆಟೀರಿಯಲ್ಸ್ ಅವೈಲಬಿಲಿಟಿ ಇರುತ್ತೆ. ಆ ಮೆಟೀರಿಯಲ್ಸ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಇದೆ. ಅದೇ ರೀತಿ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಇದ್ದರೆ ಸೊ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಮುಂಬರ್ತಕ್ಕಂತಹ ವಿಡಿಯೋ ನೋಟಿಫಿಕೇಶನ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ನೀವು ನಮ್ಮೊಂದಿಗೆ ಜಾಯ್ನ್ ಆಗ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ಅದು ಯಾವುದೇ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಮುಂಬರ್ತಕ್ಕಂತಹ ನೋಟಿಫಿಕೇಶನ್ಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ಇವತ್ತು ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.